ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ಮೇಡಮ್ ಪಾರ್ವತಿ ಅಂತ, ಮತ್ತು ಅವರ ಸಾರು. ಅವ್ರಿಗೆ ಏನು ಸಮಸ್ಯೆ ಇತ್ತು ಏನು ಅಂತ ಅವರ ಒಂದು ಮಾತಲ್ಲೇ ಕೇಳೋಣ. ಸ್ನೇಹಿತರೆ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ, ನನ್ನ ಹೆಸರು ಪಾರ್ವತಿ ಅಂತ. ನನಗೆ 10 ವರ್ಷದಿಂದ ಬ್ಯಾಕ್ ಪೇನ್ ಇತ್ತು, ಜಾಯಿಂಟ್ ಪೇನು. ಮತ್ತು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೋತಿದ್ದೀನಿ. ಇಷ್ಟು 3 ತಿಂಗಳಿಂದ ತಗೋತಾ ಇದ್ದೀನಿ. ಇವಾಗ ಕಮ್ಮಿ ಆಗಿದೆ. ನೀವು ಬಂದು ಎಲ್ಲ ತಗೊಳ್ಳಿ. ಓಕೆ ಅದಿರಲಿ. ಈ ಸಮಸ್ಯೆ ನಿಮಗೆ ಎಷ್ಟು ವರ್ಷದಿಂದ? ಅದು ಸರ್ ನೀವು ಹೇಳಿ ಸರ್, ಇವ್ರ ಸಮಸ್ಯೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತು? ಹೆಂಗೆ? 10 ವರ್ಷದಿಂದ ಅವ್ರಿಗೆ ಸಮಸ್ಯೆ ಇತ್ತು. ನಾನು ಸುಮಾರು ಹೋಮಿಯೋ ಕೇರ್ ಟ್ರೈ ಮಾಡಿದೆ, ಆಮೇಲೆ ಬೇರೆ ಕಡೆ ಅಲೋಪತಿ ಎಲ್ಲ ಟ್ರೈ ಮಾಡಿದೆ. ಎಲ್ಲ ಮಾಡ್ಬಿಟ್ಟು ಆಮೇಲೆ ನಿಮ್ಮ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ನನ್ನ ಸ್ನೇಹಿತರು ಒಂದು ಸಜೆಸ್ಟ್ ಮಾಡಿದ್ರು ಇಲ್ಲಿ ಅಂತ, ನಾಗರತ್ನ ಅಂತ. ಸರಿ, ಅದಕ್ಕೋಸ್ಕರ ಇಲ್ಲಿ ನಾಗರತ್ನ ಅಂತ. ಅವ್ರಿಗೆ ತೋರಿಸಿದ್ರ ಮುಂಚೆ? ಹೌದು, ಅಲ್ಲ ಅವ್ರು ಇಲ್ಲಿ ತೋರಿಸಿ ಇದೆಲ್ಲ ಕ್ಯೂರ್ ಆಗಿದೆ, ಇಲ್ಲಿ ಹೋಗಿ ಅಂತ ಅವರೇ ನಾಗರಬಾವಿಲಿ ಇರೋದವರು. ಸರಿ ಆಯ್ತು ಅಂದ್ಬಿಟ್ಟು ಇದಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ ಬಂದಾಗಿಂದ ಈಗಿನ ಒಂದು 3 months ಇಂದ ಫಸ್ಟ್ ಪೇನ್ ಏನಿದೆ ಪೇನ್ ಎಲ್ಲ ರೆಡ್ಯೂಸ್ ಆಗಿ ಈಗ ಅಂತ ಪೇನ್ ಎಲ್ಲ ಏನಿಲ್ಲ, ರಿಕವರಿ ಆಗ್ತಾ ಇದೆ. ಬ್ಲಡ್ ಚೆಕಪ್ ನನಗೆ ಕಾಣಿಸ್ತಾ ಇದೆ ಕಣ್ಣಲ್ಲಿ. ಬ್ಲಡ್ ಚೆಕಪ್ ಇರ್ಬೋದು, ಇದಾಗಿರ್ಬೋದು ಅಂತ. ನಮ್ಮ ರಾಕೇಶ್ ಸರ್ ಅವ್ರ ಕೈಗುಣ ಸ್ಟಾಫ್ ಅಷ್ಟೇ ತುಂಬ ಒಳ್ಳೆ ಕೋಪರೇಟ್ ಮಾಡ್ತಾರೆ. ಬಂದಾಗಿದ್ದ ಸುಮಾರು ಕಡೆ ಒಂದು 10 ಕಡೆ ಬಂದು ಅಲ್ಲಿಂದ ಬಂದಾಗ ಈಗ ಸುಧಾರಿಸ್ಕೊಂಡ್ ಬರ್ತಾ ಇದೆ. ಓಕೆ, ಇದು ಸಮಸ್ಯೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಇದು ಒಂದು 10 years ಇದೆ ಸರ್. ಹೆಂಗ್ ಸ್ಟಾರ್ಟ್ ಆಯ್ತು ಸರ್? ಹೇಗೆ ಅಂತ ಗೊತ್ತಿಲ್ಲ. ಅವಳಿಗೆ ಕೈ ತುಂಬಾ ನೋವು ಅಂತಿದ್ರು. ಸರಿ ಅಂದ್ಬಿಟ್ಟು ನಾನು ಆರ್ಥೋಪೆಟಿಕ್ ಪ್ರಾಬ್ಲಮ್ ಇರ್ಬೋದು ಅಂತ ಡಾಕ್ಟರ್ ಬೋಸ್ ಅಂದ್ಬಿಟ್ಟು ನಮ್ಮೂರಲ್ಲೇ ಇದ್ದಾರೆ ಅವರು. ಅವ್ರ ಹತ್ರ ಆರ್ಥೋಪೆಟಿಕ್ ಹೋಗಿದ ತಕ್ಷಣ ಅವ್ರು ನೋಡ್ಬಿಟ್ಟು ಸಜೆಸ್ಟ್ ಮಾಡಿ ಇದೆಲ್ಲ ಅಂದ್ಬಿಟ್ಟು ಅಲ್ಲಿ ಬ್ಲಡ್ ಚೆಕ್ ಮಾಡಿದ್ರು. ಆಮೇಲೆ ಅಲ್ಲಿ ನೋಡಾದ್ಮೇಲೆ ಇದ್ರದ್ದೆಲ್ಲ ಮೂಳೆದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಇದು ಕೊಟ್ಟಾಗ ಬರೀ ಟ್ಯಾಬ್ಲೆಟ್ ತಗೊಂತ ಇದ್ದು. ಆಮೇಲೆ ಪೇನು ಹೋಗೋದು ಬರೋದು ಸ್ವೆಲ್ಲಿಂಗ್ ಹಂಗೆ ಇತ್ತು. ಕಂಪಲ್ಸರಿ ಕೇರ್ ಇಲ್ಲ. ಆಮೇಲೆ ಡಾಕ್ಟ್ರು ಅಂದ್ರೆ ಅವ್ರಿಗೆ ಕ್ಯೂರೇ ಇಲ್ಲ ಅಂತ ಹೇಳೋದು, ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ, ಇದಕ್ಕಿಲ್ಲ ಕ್ಯೂರ್ ಇಲ್ಲ ಅಂತ ಹೇಳೋದು. ನಮಗೆ ಪರ್ಮನೆಂಟ್ ಕ್ಯೂರ್ ಆಗಬೇಕಾಯ್ತು. ಪ್ಲಸ್ ಅದ್ರ ಬಗ್ಗೆ ಅವಳಿಗೆ ಹೆಲ್ತಲ್ಲಿ ಬೇರೆ ಮೈಗ್ರೇನು ಥೈರಾಯ್ಡ್ ಎಲ್ಲ ಇತ್ತು. ಸರಿಯಾಗಿ ನಮ್ಗೆ ಪರ್ಮನೆಂಟ್ ಕ್ಯೂರ್ ಬೇಕಾಯ್ತು. ಲೈಫ್ ಲಾಂಗ್ ಅಂದ್ರೆ ಇನ್ನು 30-40 years ಟ್ಯಾಬ್ಲೆಟ್ ತಗೋಬೇಕಲ್ಲ. ಆಮೇಲೆ ಹೆಲ್ತ್ ಇಶ್ಯೂ ಆಗುತ್ತೆ, ಕಿಡ್ನಿ ಮೇಲೆ ಏನಾದರೂ ಎಫೆಕ್ಟ್ ಆಗ್ಬೋದು ಅಂತ. ಸರಿ ಅಂದ್ಬಿಟ್ಟು ಅಲ್ಲಿಂದ ಬೇರೆ ಕಡೆ ಹೋದ. ಆಯುರ್ವೇದಿಕ್ ಸುಮಾರು ಒಂದು ಕೈ ಮುದ್ದು 2 ವರ್ಷ ಟ್ರೈ ಮಾಡಿದ್ರು. ಹೋಮಿಯೋ ಕೇರ್ 3 ವರ್ಷ ಟ್ರೈ ಮಾಡಿದ್ರು. ಸರಿ ಇನ್ನು ಅಷ್ಟೇ, ಇನ್ನು ಲೈಫ್ ಲಾಂಗ್ ತಗೋಬೇಕು ಅಂತ ಮಾಡ್ಕೊಂಡು ತಿರ್ಗಾ ಹಳೆ ಡಾಕ್ಟರ್ ಇದು ಮಾಡೋಣ ಫಾಲೋಅಪ್ ಮಾಡಕ್ ಹೋದ್ರು. ಸರಿ, ನಮ್ಮ ಸ್ನೇಹಿತರು ಇಲ್ಲೊಂದ್ಸತಿ ಸಜೆಸ್ಟ್ ಮಾಡಿದ್ರು ಹೋಗಿ ಅಂದ್ಬಿಟ್ಟು ಅಂತ. ಹೋಗಿ ಸಜೆಸ್ಟ್ ಮಾಡಿದ್ಮೇಲೆ ಅದಕ್ಕೆ ಇಲ್ಲಿ ಈಗ ಬಂದಾಗಿಂದ 10 years ಏನು ಸಫರ್ ಮಾಡ್ತಿದ್ರು. ಆ ಪೇನ್ ಅಂತೂ ಇವತ್ತವರೆಗೂ ಬಂದಿಲ್ಲ. ರಿಕವರಿ ಆಗ್ತಾ ಇಲ್ಲ. ಓಕೆ ಸರ್. ಓಕೆ, ಸೊ ಯಾವ್ಯಾವ ಜಾಯಿಂಟ್ಸ್ ಅಲ್ಲಿ ಪೇನ್ ಇತ್ತು ಸರ್ ಅವ್ರಿಗೆ? ಫುಲ್ಲು ಹೋಲ್ ಬಾಡಿ ಇತ್ತು ಸರ್ ಅವಳಿಗೆ. ಬಾಡಿ ಅಂದ್ರೆ ಫುಲ್ಲು ಬಲಗಡೆನೂ ಅಷ್ಟೇ, ಎಡಗಡೆನೂ ಅಷ್ಟೇ. ಬಂದ್ರೆ ಅಂದ್ರೆ 7 ಬರೋಣ ಆಗ್ತಾರ ನಾವು 12 ಗಂಟೆ 1 ಗಂಟೆ ಆದ್ರೂ ಬೆಳಿಗ್ಗೆ ಎದೊಳಕ್ಕೆ ಆಗ್ತಾ ಇಲ್ಲ. ಪೇನ್ ಕಿಲ್ಲರ್ ಹಾಕ್ಸ್ಬೇಕು, ಪೇನ್ ಕಿಲ್ಲರ್ ಇಂದ ವಾಪಸ್ ಬರಬೇಕು. ಪೇನ್ ಕಿಲ್ಲರ್ ಅಲ್ಲೇ ಪೇನ್ ಕಿಲ್ಲರ್ ಅಲ್ಲೇ ಏನಿಲ್ಲ. ವಾರಕ್ಕೆ ಸರಿ ಎಷ್ಟು ಪೇನ್ ಕಿಲ್ಲರ್? ವಾರಕ್ಕೆ ಒಂದು ಡೈಲಿ ಪೇನ್ ಇರೋದು, ಪೇನ್ ಅಲ್ಲೇ ಕೆಲಸ ಮಾಡ್ತಾ ಇದ್ದು. ಅಂದ್ರೆ 15 days ಒಂದ್ಸತಿ ಅಂದ್ರೆ ಎದೊಳಕ್ಕೆ ಆಗ್ತಾ ಇಲ್ಲ ಆ ತರ ಪೇನು, ಫುಲ್ ಸ್ವೆಲ್ಲಿಂಗು. ಪೇನ್ ಕಿಲ್ಲರ್ ಮಣಿಪಾಲ್ ಡ್ರಿಪ್ಸು ಕಂಪಲ್ಸರಿ 15 days ಒಂದ್ಸತಿ ಗ್ಲೂಕೋಸ್ ಹಾಕಂತ ಇದ್ರಾ? ಪೇನ್ ಕಿಲ್ಲರ್ ಅಲ್ಲಿ. ಓಕೆ. ಈಗ ಅದೆಲ್ಲ ಕಂಪ್ಲೀಟ್, ಇವಾಗೆಲ್ಲ ಅದೆಲ್ಲ ಏನಿಲ್ಲ, ಕ್ಯೂರ್ ಆಗ್ತಾ ಇದೆ. ಕಂಪಲ್ಸರಿ ಬ್ಲಡ್ ಕಂಪಲ್ಸರಿ ಚೆಕ್ ಮಾಡ್ತಾ ಇದೀವಿ. ಎಲ್ಲದರಲ್ಲೂ ನೆಗೆಟಿವ್ ಬರ್ತಾ ಇದೆ. ಓಕೆ, ಮತ್ತೆ ಇದು ಸಮಸ್ಯೆ ಇರೋದ್ರಿಂದ ನಿಮ್ಗೆ ಏನ ಮಾಡೋದಕ್ಕೆ ಕಷ್ಟ ಆಗ್ತಿತ್ತಮ್ಮ? ಅಂದ್ರೆ ಏನ್ ಕೆಲಸ ಮಾಡೋಕ್ಕೂ ತೊಂದರೆ ಆಗ್ತಿತ್ತು ಸರ್ ನನಗೆ. ಬೆಳಿಗ್ಗೆ ಎದ್ದ ತಕ್ಷಣ ಫುಲ್ಲು ಕೈಯೆಲ್ಲ ಸ್ಟಕ್ ಆಗ್ಬಿಡೋದು. ಬಿಸಿನೀರು ಇಟ್ಕೊಂಡು ಮಾಡ್ಬೇಕಾಗಿತ್ತು. ಇವಾಗ ಏನೋ ಪ್ರಾಬ್ಲಮ್ ಇಲ್ಲ ಸರ್. ಇವಾಗ ಮಾಡ್ಕೊಂಡು ಹೋಗ್ತಿದ್ದೀನಿ. ಏನಿಲ್ಲ, ಕೆಲಸ ಚೆನ್ನಾಗಿ ಮಾಡ್ತಿದ್ದೀನಿ ಸರ್. ಇವಾಗ ಕೆಲಸ ಮಾಡಕ್ಕೆ ಹಿಂಸೆ ಆಗೋದು, ಹೇಳ್ಕೊಳಂಗಿರ್ಲಿಲ್ಲ ನೋವುಗಳು. ಇವಾಗ ಪರವಾಗಿಲ್ಲ ಸರ್, ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಕೆಲಸ. ಬೆಳಗ್ಗೆ ಎದ್ರೇನೆ ನೋವು ಸ್ಟಾರ್ಟ್ ಆಗ್ಬಿಡೋದು ಸರ್. ಅಂದ್ರೆ ರೆಗ್ಯುಲರ್ ಇರೋದು ಸರ್. ಪೇನ್ ಅಂತೂ ನೈಟ್ ಡೇ ಇರೋದು. ಬೆಳಿಗ್ಗೆ ಅಂತೂ ತುಂಬಾ ಸ್ಟ್ರೈಟ್ ಆಗಿ ಇರೋದು, ಕೈ ಫೋಲ್ಡ್ ಮಾಡಕ್ ಆಗ್ತಿರ್ಲಿಲ್ಲ, ಬೆಂಡ್ ಮಾಡಕ್ ಆಗ್ತಾ ಇರಲಿಲ್ಲ. ಓಕೆ, ಇವಾಗ ಏನಿಲ್ಲ ಸರ್ ಪ್ರಾಬ್ಲಮ್. ಅಡಿಗೆ ಎಲ್ಲ ಮಾಡ್ತಾ ಇದ್ರ ಮುಂಚೆ ಕಷ್ಟಪಟ್ಕೊಂಡು? ಕಷ್ಟಪಟ್ಟೆ ಮಾಡ್ಕೊತಿದ್ದು. ಅಂದ್ರೆ ಒಂದ್ ಕೈ ಊತ ಬಂದ್ರೆ ಇನ್ನೊಂದ್ ಕೈಯಲ್ಲಿ ಮಾಡಕ್ ಆಗ್ತಿಲ್ಲ. ಒಂದು ಸ್ಟೆಪ್ ಆದ್ರೆ ಇನ್ನೊಂದು ಅದ ಹಂಗೆ ಮಾಡ್ಕೊಂಡು ಹೋಗ್ತಿದ್ದೆ. ಇವಾಗ ಏನೋ ಪ್ರಾಬ್ಲಮ್ ಇಲ್ಲ ಸರ್, ಕಮ್ಮಿ ಆಗಿದೆ. ಓಕೆ, ಇವಾಗ ಮುಂಚೆ ಕಷ್ಟಪಟ್ಟು ಮಾಡ್ತಿರೋ ಕೆಲಸನ ಇವಾಗ ಹೆಂಗ್ ಮಾಡ್ತಾ ಇದೀರಮ್ಮ? ಇಲ್ಲ ಸರ್, ಇವಾಗ ಈಸಿಯಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ. ಓಕೆ, ಕೆಲಸ ಏನಿಲ್ಲ ಸರ್, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ ಬೆಳಗಿನ ಸಂಜೆವರೆಗೂ.
ಕೆಲಸ ಚೆನ್ನಾಗಿ ಮಾಡ್ಕೊಂಡು ಆರಾಮಾಗಿ ಎಲ್ಲ ಕೆಲಸ ಮಾಡ್ತೀರಾ? ಎಲ್ಲ ಮಾಡ್ತೀನಿ ಸರ್. Okay. ಏನು ಕೆಲಸದವ್ರು ಬಂದಿಲ್ಲ ಅಂದ್ರೂ ನಾನೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಸರ್, ಏನು ತೊಂದರೆ ಇಲ್ಲ. Okay. ಮಾಡ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಸರ್ ಇದು ನಿಮ್ಮ ಹಾಸ್ಪಿಟ್ಲ್ ಬಗ್ಗೆ ಹೇಳಿದ್ರೆ ನಾಗರತ್ನ ಅಂತನಾ ಸರ್? ನಾಗರ್ಬಾವಿಲ್ ಇರೋದು ಹಾ, ಹಾ. ಯೋಗೇಶ್ ಅಂದ್ಬಿಟ್ಟು ಅವ್ರ ಹಸ್ಬೆಂಡ್ ಹೆಸರು. ಹಾಂ ಹಾಂ. ಬೇರೆ ಕಡೆಯಿಂದ ಪರಿಚಯ ಆಗಿ ಓಕೆ ಕಳ್ಸ್ಕೊಟ್ಟಿದ್ದು. ಅವ್ರ ವೈಫ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಬಿಟ್ಟು ಹೇಳಿ ಇಲ್ಲಿ ಕಳ್ಸ್ಕೊಟ್ಟಿದ್ದು. ಓಕೆ. ನಿಮಗೆ ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ಫಸ್ಟ್ ಯಾವ ಥರ ನಂಬಿಕೆ ಬಂತು ಮೇಡಮ್? ಸರ್ ನನಗೆ ನಂಬಿಕೆನೇ ಇರಲಿಲ್ಲ. ಬೇರೆ ಕಡೆ ಎಲ್ಲ 10 years ಇಂದ ಹಾ, ಹಾ. ಇದು ಒಂದ್ಸತಿ ಎಲ್ಲ ಒಂದು 60ರಿಂದ 70 ಹಾಸ್ಪಿಟಲ್ ಸುತ್ತಿದ್ದೇನೆ ನಾನು. 70 ಹಾಸ್ಪಿಟ್ಲು? ಹೌದು, ಎಲ್ಲ ಕಡೆ ಪೇನ್ ಕಿಲ್ಲರ್ ಆದಾಗ ಎಲ್ಲ ಕೇರಳದೆಲ್ಲ ಹೋಗಿದ್ವಿ ಸರ್. ಕೇರಳದಿಂದ ಕೇರಳಗೆ 6 ತಿಂಗಳಿಗೆ ಒಂದ್ಸಲ ಹೋಗೋದು ಸರ್, ಅಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕೆ. ಕೇರಳದಿಂದ ಅಲ್ಲೂ 1 month ಅಲ್ಲೇ ಇರ್ತಾರೆ. ಒಂದೊಂದು ಮಂತ್ ಅಲ್ಲೇ ಇರೋ. ಅದೇ ಅಡ್ಮಿಟ್ ಆಗ್ತಾ ಇದ್ರಾ? ಹಾ ಸರ್, ಕೇರಳದಲ್ಲಿ ಅಡ್ಮಿಟ್ ಆಗ್ತಿದ್ವಿ. ಅಲ್ಲೂ ಅಷ್ಟು ಆಯುರ್ವೇದಿಕ್ ಆಯ್ತು ಎಲ್ಲ ನೋಡಿ ಲಾಸ್ಟ್ಗೆ ಲಾಸ್ಟ್ ಫೈನಲ್ ಬೇಡ ನಿಮ್ಮ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಬರೋಕ್ಕೂ ನಂಬಿಕೆ ಇರ್ಲಿಲ್ಲ. ನಮ್ಮ ಮನೆಯವ್ರ ಧೈರ್ಯ ಮಾಡಿ ಕರ್ಕೊಂಡ್ಬಂದ್ರು ನೋಡೋಣ ಬಾ ಅಂತ. ಹಂಗಾಗಿ ಎಲ್ಲ ಫೈಲ್ ಎತ್ಕೊಂಡು ಎಲ್ಲ ನಿಮ್ಮ ಹಾಸ್ಪಿಟ್ಲಿಗೆ ಅವಾಗ ಬಂದಿದ್ದು ಸರ್ ನಾವು ತೋರ್ಸೋಣ ಅಂತ. ಅದರಲ್ಲಿ ಹಳೆ ರಿಪೋರ್ಟ್ಸಲ್ಲೆಲ್ಲ ಟೆಸ್ಟ್ಗಳೆಲ್ಲ ತುಂಬ ಜಾಸ್ತಿ ಹೌದು ಸರ್. ಇದ್ವು. ಹೌದು. ಹಂಗಾಗಿ ಅದು ಎಲ್ಲನೂ ಪಾಸಿಟಿವ್ ಇತ್ತು ಮತ್ತು ಹೈ ವ್ಯಾಲ್ಯೂಸ್ ಇದ್ವು. ಅದು ಹೆಂಗಾದ್ರೂ ಒಂದು 6 months ಟೈಮ್ ಹಿಡಿಯುತ್ತೆ ಸರ್ ಅಂತ ಹೇಳಿದ್ದೆ ನಿಮಗೆ. ಒಂದು 6 months ಟೈಮ್ ಇದೆ, ಬಟ್ ರೆಡಿ ಆಗ್ತಾರೆ, ರಿಕವರಿ ಆಗ್ತಾರೆ ಕಂಪ್ಲೀಟ್ ಆಗಿ ಅಂತ ಹೇಳಿದ್ವಿ. ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಎಷ್ಟು ದಿನದಲ್ಲಿ ನೋವು ಕಡಿಮೆ ಆಗ್ತಾ ಬಂತು? ನಂಗೆ ಒಂದು 20 ದಿವಸದೊಳಗಡೆ ನೋವು ಕಮ್ಮಿ ಬಂತು. ಕಡಿಮೆ ಕಂಟ್ರೋಲಿಗೆ ಬಂತಾ? ಓಕೆ. ಆಮೇಲೆ ಕಡಿಮೆ ಆಗ್ತಾ ಕಡಿಮೆ ಬಂದು ಬಂತು. ಇವಾಗ ಒಂದು 100 ಎಷ್ಟು ಕಡಿಮೆ ಆಗಿದೆ ಇವಾಗ ಪೈನ್? ಅಂದ್ರೆ ಏನು ಅನ್ಸ್ತಿಲ್ಲ ಸರ್, ನಂಗೆ ನಾರ್ಮಲ್ ಆಗಿದ್ದೀನಿ ಇವಾಗ. ಪೈನ್ ಯಾವ ಪಾರ್ಟಲ್ಲೂ ಫೀಲ್ ಆಗ್ತಾ ಇದೆಯಾ? ಆಗ್ತಾ ಇಲ್ಲ? ಎಲ್ಲೂ ಫೀಲ್ ಆಗ್ತಾ ಇಲ್ಲ? ಓಕೆ. ನಾರ್ಮಲ್ ಆಗಿದೆ ಸರ್. ಅಂದ್ರೆ ಅದೇ ಪೇನ್ ಬರುತ್ತೆ ಅಂದ್ರೆ ಭಯ. ಅಂದ್ರೆ ಪೇನ್ ಇನ್ನೂ ಕಾಣಿಸ್ಕೊಂಡಿಲ್ಲ. ಬಟ್ ಬಂದಿಲ್ಲ ನಿಮಗೆ? ಬಂದಿಲ್ಲ. ಆಲ್ಮೋಸ್ಟ್ ಎಷ್ಟು 3 months ಆಯ್ತಲ್ಲ? ಫಸ್ಟ್ ವಿಸಿಟ್ ಯಾವಾಗ ನೋಡಿ? ಮಾರ್ಚಲ್ಲಿ ಜುಲೈ ಹತ್ತಿರ 4.5 ತಿಂಗಳಾಗಿದೆ. ನೀವು 3 ತಿಂಗಳಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರೆ. ಮತ್ತೆ ಇದು ಇಲ್ಲಿ ಹೇಳಿಕೊಟ್ಟಕ್ಕಂಥ ಪಥ್ಯ ಯಾವ ತರ? ಅದೇ ಸರ್, ನಾನ್ ವೆಜ್ ತಿನ್ಬೇಡಿ ಅಂತ ಹೇಳಿದ್ದೀರಾ, ಫಿಶ್ ತಿನ್ನಂಗಿಲ್ಲ, ಮೊಟ್ಟೆ ತಿನ್ನಂಗಿಲ್ಲ, ಫ್ರೂಟ್ಸ್ ತಿನ್ನಂಗಿಲ್ಲ. ಫ್ರೂಟ್ಸ್ ತಿನ್ನಂಗಿಲ್ಲ. ನಿಮ್ ಪಥ್ಯ ನಾನು ಹೇಳಿದ್ದು ನಿಮಗೆ ಮಾಡೋದಕ್ಕೆ ಎಷ್ಟು ಎಷ್ಟು ಕಷ್ಟ ಆಯ್ತು, ಎಷ್ಟು ಈಸಿ ಆಯ್ತು? ಅಂದ್ರೆ ಏನು ಅನ್ಸಲ್ಲ ಸರ್, ಪೇನ್ ಗಿಂತ ಅದು ಏನ್ ದೊಡ್ಡದಲ್ವಲ್ಲ, ಮಾಡ್ಕೊಂಡು ಊಟ ಮಾಡ್ಕೊಂಡ್ಬೋದಲ್ವ ಸರ್. ಸರ್ ಹೇಳ್ತಾ ಇದ್ರು ಪಥ್ಯ ಏನಾದ್ರು ಹೇಳಿದ್ರೆ ಫುಲ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ ಸರ್. ಇಲ್ಲ ಮಾಡ್ತೀನಿ ಸರ್, ಅದೇನಿಲ್ಲ. ಏನ್ ಹೇಳಿದ್ರು ಇಂತ ತಿಂದ್ರಿ ಇಂತ ತಿನ್ಬೇಡಿ ಅಂದ್ರೆ ಸ್ಟ್ರಿಕ್ಟ್ ಆಗಿ ಕರೆಕ್ಟ್ ಆಗಿ ಮಾಡ್ಕೊಂತ ಬಂದ್ರೆ ಯಾವ್ದು ಕಷ್ಟ ಆಗಿಲ್ಲ ನಿಮ್ಗೆ? ಇಲ್ಲ ಸರ್, ಓಕೆ ಮಾಡ್ಕೋತೀನಿ ಸರ್, ಅದೇನಿಲ್ಲ. ಓಕೆ. ಇವಾಗ ಚೇಂಜ್ ಮಾಡಕ್ ಹೇಳ್ತೀರಾ ದೋಸೆ, ಅದು ಸ್ವಲ್ಪ ಅದಕ್ಕೋಸ್ಕರ ಯೂಶಲಿ ತಿಂಗಳಿಗೆ ಒಂದ್ಸರಿ ವಿಸಿಟ್ ಏನಕ್ಕಂದ್ರೆ ಯಾವ್ದಾದ್ರು ಸ್ವಲ್ಪ ಎರಪ್ಷನ್ಸ್ ಇದ್ರೆ ಪೈನ್ ಆಗಲಿ ಅಥವಾ ಬೇರೆ ಸಿಂಪ್ಟಮ್ಸ್ ಕಾಣಿಸ್ಕೊಂತಿದೆ ಅಂದ್ರೆ ಅದ್ರ ತಕ್ಕನಾಗಿ ನಿಮ್ಮ ಬಾಡಿ ತಕ್ಕನಾಗಿ ಸ್ವಲ್ಪ ಏನಾದ್ರು ಚೇಂಜಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಓಕೆ. ಆಮೇಲೆ ಈ ಕಾಯಿಲೆ ಜೊತೆಗೆ ಮತ್ತೆ ಇವ್ರಿಗೆ ಈ ಕಾಯಿಲೆ ಜೊತೆಗೆ ಬೇರೆ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಸರ್? ಸರ್ ಮೇನ್ ಒಳಗೆ ಇದ್ದಿದ್ದು ಜಾಯಿಂಟ್ ಪೇರ್, ಆಮೇಲೆ ಕೂದಲು ಉದುರುತ್ತಾ ಇತ್ತು ತುಂಬಾ. ಕೂದಲು ಉದುರೋದೆಲ್ಲ ಸ್ಟಾಪ್ ಆಗಿದೆ ಈಗ. ಓಕೆ. ಕೂದಲೆಲ್ಲ ಅಷ್ಟೊಂದೇನು ಉದುರ್ತಾ ಇಲ್ಲ. ಓಕೆ. ಅದು ಬಿಟ್ಟು ಮೇನ್ ಇದ್ದಿದ್ದೆ ಒಳಗೆ ಅದೇನೆ. ನೋವು ಇದು ಅಂದ್ರೆ ಬಾಡಿನೇ ಇದು ಹೇಳ್ಕೋಬಾರ್ದು ಬಿಡಿ ಅಂತಾರ, ನೋವು ಅಂತಾರ. ಇದು ಇಲ್ಲ ಸರ್, ಅಂದ್ರೆ 2 o'clock 3 o'clock ಎಲ್ಲ ಮನೆ ಪಾಪ ಹಿಂಗೆ ಎತ್ಕೊಂಡು ಹೋಗ್ತಿದ್ರು ನೈಟಲ್ಲಿ. ಈ ತರ ಹಿಂಗೆ ಎತ್ಕೊಂಡಿದ್ರೆ ಅಂದ್ರೆ ಏನ್ಕೂ ನಂಗೆ ಇದೇ ಇರ್ಲಿಲ್ಲ, ಶಕ್ತಿ ಇರ್ಲಿಲ್ಲ. ಹಿಂಗೆ ಎತ್ಕೊಂಡು ಹೋಗೋರು ನೈಟ್ ಎಲ್ಲ ಮಣಿಪಾಲ್ಗೆ ಎತ್ಕೊಂಡು. ಇಲ್ಲ ಸರ್, ಆ ತರ ಪೇನ್ ಬರೋದು. ನಡೆಯಕ್ಕೆ ಅಂದ್ರೆ ರೆಸ್ಟ್ ರೂಮ್ಗೂ ಸಹ ಹೋಗಕ್ ಆಗ್ತಿರ್ಲಿಲ್ಲ. ಹಂಗಾಗಿ ಹಿಂಗೆ ಎತ್ಕೊಂಡು ಹೋಗೋರು. ಎತ್ಕೊಂಡೋಗಿ ಮಣಿಪಾಲಲ್ಲಿ ಇಂಜೆಕ್ಷನ್ ಎಲ್ಲ ಹಾಕ್ಸ್ತಿದ್ರು ಸರ್. ಓಕೆ. ಮತ್ತೆ ಮೈಗ್ರೇನ್ ಎಷ್ಟು ವರ್ಷದಿಂದ ಇತ್ತು? ಸುಮಾರು ಸರ್ ಒಂದು 12 ಮೈಗ್ರೇನು ಅಂದ್ರೆ ನಂದು 2ನೇ ಮಗುದು ಇದಾದ್ಮೇಲಿಂದ ಡೆಲಿವರಿ ಆದ್ಮೇಲೆ ಥೈರಾಯ್ಡ್ ಮೈಗ್ರೇನ್ 2 ವರ್ಷ ಇವಾಗ 2 ಕಂಟ್ರೋಲ್ ಆಗಿದೆ. ಇವಾಗ ಮೈಗ್ರೇನ್ ಅಟ್ಯಾಕ್ ಬಂದಿಲ್ಲ? ಇಲ್ಲ ಸರ್, ಇಲ್ಲ ಸರ್. ಓಕೆ. ಇವಾಗ ಬಂದಿಲ್ಲ. ಓಕೆ. ಥೈರಾಯ್ಡ್ ಕೂಡ ನಂಬರ್ಸ್ ಕಮ್ಮಿ ಬರ್ತಾ ಇದೆ ಇವಾಗ, ಥೈರಾಯ್ಡ್ ಇದು. ಓಕೆ ಓಕೆ ಫೈನ್. ಮತ್ತೆ ನಮ್ಮ ಯೂಟ್ಯೂಬ್ ಆಮೇಲೆ ಇಲ್ಲಿ ಬಂದ್ಮೇಲೆ ಯೂಟ್ಯೂಬ್ ನೋಡಿದ್ದಾ? ಅವರೇ ಕಳ್ಸಿದ್ರ? ಅವರು ಸಜೆಸ್ಟ್ ಮಾಡಾದ್ಮೇಲೆ ನಾನು ಲಿಂಕ್ ಕಳ್ಸಿದ್ರ? ಸಜೆಸ್ಟ್ ಮಾಡಾದ್ಮೇಲೆ ನಾನು ಯೂಟ್ಯೂಬ್ ನೋಡಿದೆ. ಯೂಟ್ಯೂಬ್ ಎಲ್ಲ ಇದೆ ಅಂತ ಹೇಳಿದಾಗ ಯೂಟ್ಯೂಬ್ ಯಾವ್ದೊಂದು ಹಾಸ್ಪಿಟಲ್ ಓಪನ್ ಮಾಡಿದಾಗ ಯೂಟ್ಯೂಬ್ ಓಪನ್ ಮಾಡಿ ಆಮೇಲೆ ನೋಡಿದಾಗ ಯೂಟ್ಯೂಬ್ ಅಲ್ಲಿ ನೋಡಿ ಸುಮಾರು ಒಂದು 15 ದಿನ ವಾಚ್ ಮಾಡಿದೆ. ಬೇಡ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಲ್ಲ ಸರ್, ಹೋಗೋದು ಬೇಡ ಅಂತ. ಆಯ್ತು ಎಷ್ಟು ದಿನ ಸುತ್ತ ಅಂದ್ಮೇಲೆ ಬೆಂಗಳೂರು ತಾನೇ ನೋಡ್ಬಿಡೋಣ ಅಂದ್ಬಿಟ್ಟು ಒಂದ್ಸತಿ ನೋಡೋಣ ಅಂದ್ಬಿಟ್ಟು ಬಂದಿದ್ದೆ. ಓಕೆ ಓಕೆ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಏನು ಹೇಳ್ತೀರಮ್ಮ ನೀವು? ಯಾಕಂದ್ರೆ ಮೈನ್ಲಿ ಈಗ ನೋವು ತಿಂತಿರ್ತಾರೆ,
24 hours ನೀವು ನಿಮ್ಗೆ ಗೊತ್ತಿದೆ ನೋವು ತಿನ್ನೋರ್ ಕಷ್ಟ ಎಷ್ಟಂತ ಗೊತ್ತಿದೆ. ನಮ್ಮ ಮನೆಯವ್ರಿಗೆ ಗೊತ್ತಿದ್ದೇನೆ ನಾನು ಅಂದ್ರೆ ಬದುಕೋದೇ ಬೇಡ ಅಂತ 3 ಸಲ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಮನೆಯವ್ರಿಗೆ ಗೊತ್ತಿದ್ದೇನೆ ಅಂದ್ರೆ ಅಷ್ಟು ಪೇನ್ ಸರ್. ಅಂದ್ರೆ ಇವಾಗ ಪರವಾಗಿಲ್ಲ, ಈಗ ನಿಮ್ಮಲ್ಲಿ ನಂಬಿಕೆ ಇಟ್ಕೊಂಡ್ ಬಂದಿದ್ದೀವಿ. ನೀವೇನ್ ಮಾಡ್ತೀರಾ ಗೊತ್ತಿಲ್ಲ. ಇಲ್ಲ ನಿಮ್ಗೆ ವಾಸಿ ಆಗಿದೆಯಲ್ಲ, ನಿಮ್ಗೆ ಅದು ಖುಷಿ. ಇವಾಗ ವಾಸಿ ಆಗಿದೆ ಅಂದ್ರೆ ಇಷ್ಟೇ ಹೇಳೋದು, ರಶ್ ಇರುತ್ತೆ ಅಷ್ಟೇನೆ. ರಶ್ ಇರುತ್ತೆ, ತಾಳ್ಮೆಯಿಂದ ಇರ್ಬೇಕು. ಬಂದಿರೋ ಪೇಷಂಟ್ಸ್ ತಾಳ್ಮೆಯಿಂದ ನೋಡ್ಕೊಂಡು ಅವ್ರು ಹುಷಾರಾಗ್ಬೇಕು ಅಂದ್ರೆ ತಾಳ್ಮೆಯಿಂದ ಇದ್ದು ತೋರ್ಸ್ಕೊಂಡು ಹೋಗ್ಬೇಕು ಸರ್. ಮೀಟ್ ಮಾಡಿ ನಿಮ್ನ ಹೋಗ್ಬೇಕು. ಅದು ಯಾಕಂದ್ರೆ ಈಗ ನೋಡಿ ಪೇಷಂಟ್ಸ್ ಅದೇ ಏನ್ ಮಾಡೋದು ಸ್ವಲ್ಪ ಜಾಸ್ತಿ ಆಗಿದೆ. ನೋವಿಗೆ ಬರೋದು ಸ್ವಲ್ಪ ಒಬ್ಬರಿಗೆ ಇದ್ ಮಾಡಿ ಇನ್ನೊಬ್ರನ್ನ ಬೈಪಾಸ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಜನ ಅವರು ಜಗಳ ಮಾಡ್ಕೊಂತಾರೆ, ಹಂಗಾಗಿ ಇದೆ. ಬಟ್ ನಿಮ್ಗೆ ಪೇನ್ ವೈಸ್ ನೋಡಿದ್ರೆ ಕಂಪ್ಲೀಟ್ ಆಗಿ ಗುಣ ಆಗಿದೆ. ಓಕೆ, ಅದೇ ನಮಗೆ ಮೇನ್ ಬೇಕು. ಬಟ್ ನೀವು ನನಗೆ ಇವಾಗ ಹೇಳಿ ಶಾಕ್ ಆಯ್ತು. ಯಾಕಂದ್ರೆ ಅದು ಮನಸ್ಸಿಗೆ ಅಷ್ಟು ದುಃಖ ಆಗುತ್ತೆ. ಇಲ್ಲ ಸರ್, ಪೇನ್ ಅಂದ್ರೆ ಅಷ್ಟು ಎಲ್ಲಾ ಕಡೆ ಪಾಪ ನಮ್ಮ ಮನೆಯವ್ರು ಕರ್ಕೊಂಡೋಗಿ ತೋರ್ಸಿಲ್ಲ ಅಂತ ಎಲ್ಲಾ ಕಡೆ ಕರ್ಕೊಂಡೋಗಿ ತೋರ್ಸಿದ್ರು. ದುಡ್ಡಿನ ಕಡೆ ಗಮನ ಕೊಡ್ಲಿಲ್ಲ, ಎಲ್ಲಾ ಕಡೆ ತೋರ್ಸಿದ್ರು. ಅಂದ್ರೆ ನಮ್ಗೆ ಅವ್ರನ್ನ ನೋಡಿದಾಗ ನಮಗ್ ಬೇಜಾರಾಗುತ್ತಲ್ವ ಸರ್. ಎಲ್ಲಾ ಕಡೆ ಕರ್ಕೊಂಡೋಗಿ ತೋರ್ಸಿದ್ರು, ನಮಗ್ ಕ್ಯೂರ್ ಆಗಿಲ್ಲ ಅಂದಾಗ ನಮಗೂ ಒಂಥರ ಇದಾಗಲ್ಲ ಸರ್. ಅದ್ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಮತ್ತೆ ಪದೇ ಪದೇ ನೋವಿದೆ ಅಂತ ಹೇಳೋದಕ್ಕೆ ಹೇಳಕ್ಕೂ ನಮಗೂ ಬೇಜಾರು. ಅದ್ ತುಂಬಾ ಪೇನ್ ಇರ್ತದೆ. ಅವ್ರ ಪಾಪ ಹೊರಗಡೆಯಿಂದ ಬಂದವ್ರಿಗೆ ಅವ್ರಿಗೆ ಹೇಳಕ್ ಆಗಲ್ಲ ಸರ್ ಸಡನ್ ಆಗಿ. ಅಂದ್ರೆ ಅವರೇ ಅರ್ಥ ಮಾಡ್ಕೊಂಡಿದ್ರು ಸರ್ ಪೇನ್ ಹೆಂಗಿದೆ ಏನು. ಇವಾಗ ಸಾರ್ ಎಷ್ಟೇ ಕೆಲಸ ಮಾಡ್ಕೊಂಡು ಬಂದ್ರು ಮನೆಗೆ ಬಂದ್ರು ಪೇನ್ ಇದೆ ಅಂತ ನೀವು ಒಂದ್ಸರಿ ಹೇಳಿಲ್ಲ, ಹೇಳ್ತಕ್ಕಂಥ ಸಂದರ್ಭ ಬಂದಿಲ್ಲ. ಹೇಳಿಲ್ಲ. ಓಕೆ, ಸೊ ಸಾರು ಕೂಡ ಇವಾಗ ಒಂದ್ ಸ್ವಲ್ಪ ಮನಸ್ಸಿಗೆ ಒಂದ್ ಸ್ವಲ್ಪ ನೆಮ್ಮದಿ ಇದೆ. ಅಂದ್ರೆ ಜಾಸ್ತಿ ಅವ್ರಿಗೆ ಕ್ಯಾನ್ ಫೋಕಸ್ ಔಟ್ ಸೈಡ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೋದು ಕೆಲಸದ ಮೇಲೆ. ಅವ್ರಿಗೂ ಎಲ್ಲಾ ಕಡೆ ಕರ್ಕೊಂಡೋಗಿ ಸುತ್ತಿ ಸುತ್ತಿ ಪಾಪ ತೋರಿಸಿ ಅವ್ರಿಗೂ ಬೇಜಾರಾಗಿರುತ್ತಲ್ವ ಸರ್. ಇವಾಗ ಏನಿಲ್ಲ ಸರ್. ಅವ್ರಿಗೆ ಆಕ್ಚುಲಿ ಕರ್ಕೊಂಡ್ ಬಂದಿರೋದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ನಿಮ್ಗೆ ಇಲ್ಲಿ ಬಂದಿರೋದಕ್ಕೆ ಸಮಾಧಾನ? ಅದಕ್ಕೆಲ್ಲ ಯಾವ್ದು ಮಿಸ್ ಮಾಡಿದಿರೋ ಅದಕ್ಕೇನೆ ಒಂದು ಇದಕ್ಕೆ ಡೇಟ್ ಮಿಸ್ ಮಾಡಿದ್ವಿ. ಕೈಲಿ ಡೇಟ್ ಕರೆಕ್ಟಾಗಿ ಬಂದು ಟ್ಯಾಬ್ಲೆಟ್ಸ್ ಅಷ್ಟೇ ಕರೆಕ್ಟಾಗಿ ಡೈಲಿ ಚೆಕ್ ಮಾಡಿದ್ದು ತಗೊಂತ ಇದ್ರಲ್ಲ ಅಂತ ರೆಗ್ಯುಲರ್ ತಗೊಂತ ಇದ್ದಾರೆ. ಅದರಲ್ಲೆಲ್ಲ ಯಾವ ಇದ್ರಲ್ಲ ಟ್ಯಾಬ್ಲೆಟ್ ಎಲ್ಲ ನಮ್ಮ ಮನೆಯವ್ರು ಯಾಕೆ ಕೊಟ್ಬಿಡ್ತಾರೆ ಸರ್. ಅವರೇ ಕೊಟ್ಬಿಡ್ತಾರೆ, ನೀವೇ ನಿಮ್ಗೆ ದಿನ ಫುಲ್ ಎಲ್ಲ ಕೊಡೋದು, ನಾನೇನ್ ತಗೊಳಂಗಿಲ್ಲ. ಸೂಪರ್. ಇಂತಿಂತ ಅವರೇ ಡೈಲಿ ಕೊಟ್ಬಿಡ್ತಾರೆ ಸರ್. ತಪ್ಪಿದ್ರೆ ಅದು ಸ್ವೀಟ್ ಹಸ್ಬೆಂಡ್. ಇಲ್ಲ ಸರ್, ಅದೆಲ್ಲ ಕೊಡ್ತಾರೆ, ಮಾಡ್ತಾರೆ ಸರ್. ಓಕೆ ಸರ್. ನಿಮಗೆ ಸ್ಟಾರ್ಟಿಂಗ್ ಬಂದಾಗ ನನಗೆ ಕಾನ್ಫಿಡೆನ್ಸ್ ಇತ್ತು ನಿಮ್ಗೆ ವಾಸಿ ಆಗುತ್ತೆ ಅಂತ. ಯಾಕಂದ್ರೆ ಈ ತರ ಕೇಸಸ್ ನಾವು ಮುಂಚೆ ಡೀಲ್ ಮಾಡಿದ್ವಿ, ಇದೇನು ಹೊಸ ತರ ಕೇಸ್ ಇರಲ್ಲ. ಬಟ್ ನಿಮಗೆ ನಮ್ದು ಹೊಸ ಜಾಗ ಆಗಿತ್ತು, ಯಾಕಂದ್ರೆ ಹೆಂಗೆ ಏನು ಅಂತ. ಅಂದ್ರೆ ನನಗ್ ಬರಕ್ ಇಷ್ಟ ಇರ್ಲಿಲ್ಲ. ನಮ್ಮ ಮನೆಯವ್ರು ಹಿಂಸೆ ಮಾಡಿ ಫೈಲ್ ಹಳೆದೆಲ್ಲ ಎತ್ತಿ ಇಟ್ಕೊಂಡು ಅವ್ರು ಫೋರ್ಸ್ ಮಾಡಿ ಕರ್ಕೊಂಡಿದ್ಕೆ ನಾನು ಇಲ್ಲಿಗೆ ಬಂದಿ ಸರ್. ಇಲ್ಲಾಂದ್ರೆ ನನಗೆ ಇಂಟ್ರೆಸ್ಟ್ ಹೊರಟೋಗ್ಬಿಟ್ಟು ಅದು ಫೈಲ್ ಅವತ್ತು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಇದ್ ಮಾಡಕ್ಕೆ ಒಂದು 15-20 ನಿಮಿಷ ಆಗಿ ಕಂಪ್ಲೀಟ್ ಆಗಿ. ಯಾಕಂದ್ರೆ ಒಂದು ಮೈಂಡಿಗೆ ಪ್ರಾಪರ್ ಡಯಾಗ್ನೋಸಿಸ್ ಸಿಗ್ಬೇಕು, ಏನ್ ಕಾಯಿಲೆ ಇದು ಅಂತ ಒಂದು ಕನ್ಕ್ಲೂಷನ್ ಸಿಕ್ಕ ಮೇಲೆ ಆಮೇಲೆ ರೆಡಿ ಆಗಿಬಿಡ್ತೀರಾ. ಹಂಗಾಗಿ ಅದೊಂದು ಸ್ವಲ್ಪ ಇದಾಯ್ತು. ಆಮೇಲೆ ಒಂದ್ ಸ್ವಲ್ಪ ಬ್ಲಡ್ ರಿಪೋರ್ಟ್ ಬಂದ್ಮೇಲೆ ಇದನ್ನ ಮಾಡಿಸಿ ಇದು ಇಷ್ಟು ಇಂಜೆಕ್ಷನ್ ತಗೊಳ್ಳಿ ಅಂತ ಹೇಳಿ ಹೊರಗಡೆ ಐರನ್ ಎಲ್ಲ ಕಡಿಮೆ ಇದೆ, ಬ್ಲಡ್ ಕಡಿಮೆ ಇದೆ ಅಂತ ಅವನ್ನ ತಗೊಂಡ್ರಿ. ಆಮೇಲೆ ಡಯಟ್ ಸ್ಟಾರ್ಟ್ ಮಾಡಿ ಡಯಟ್ ನೀವು ಮಾಡ್ತಾ ಹೋದ್ರಿ. ಸ್ಲೋಲಿ ನೀವು ಹೇಳಿದ್ರಿ 20 ದಿನ ಆದ್ಮೇಲೆ ಸ್ವಲ್ಪ ಪೈನ್ ಎಲ್ಲ ಕಡಿಮೆ ಆಗ್ತಾ ಹೋಗಿ ಇವಾಗ ಕಂಪ್ಲೀಟ್ ಆಗಿ ಅದೇನಂದ್ರೆ ಮರ್ತಂಗ್ ಆಗಿದೆ ಇವಾಗ ಪೈನ್ ಎಲ್ಲ. ಇನ್ನೂ ಚೆನ್ನಾಗ್ ಆಗ್ತೀರಾ. ಅಂದ್ರೆ ನೀವು ಇವಾಗ ಪೈನ್ ಇವಾಗ ಎಲ್ಲೂ ಇಲ್ಲ, ಬಟ್ ಇಷ್ಟ ದಿನ ಪೈನ್ ಇದೆ ಅಂತ ಮೂವ್ಮೆಂಟ್ ಮಾಡಿಲ್ದರೆ ಜಾಗಗಳು ಅವೆಲ್ಲ ಸ್ವಲ್ಪ ಮಸಲ್ಸ್ ಸ್ವಲ್ಪ ಲೈಟ್ ಆಗಿ ವೀಕ್ ಇರುತ್ತೆ. ಹಂಗಾಗಿ ಜಾಸ್ತಿ ಹೊತ್ತು ಕೆಲಸ ಮಾಡಕ್ಕೆ ಸ್ವಲ್ಪ ಸ್ಟ್ರೈನ್ ಅನ್ಸ್ಬೋದು, ಯಾಕಂದ್ರೆ ಮಸಲ್ ವೀಕ್ನೆಸ್ ಇರೋದ್ರಿಂದ. ಬಟ್ ಲಾಸ್ಟ್ 1 ತಿಂಗಳಿಂದ ಸಿಕ್ಕಾಪಟ್ಟೆ ಬಿಸಿ ಇದ್ದೆ ಅಂತ ಹೇಳಿದ್ರಲ್ಲ ಮನೇಲಿ ಕೆಲಸ ಅದೆಲ್ಲ? ಫುಲ್ ಬಿಸಿ. ಎಲ್ಲ ಕೆಲಸ ನೀವೇ ಮಾಡ್ತಾ ಇದ್ರಾ? ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಚೆನ್ನಾಗೇ ಮಾಡ್ತಾ ಇದ್ರಾ? ಕೆಲಸದ ಏನು ತೊಂದರೆ ಇಲ್ಲ ಸರ್, ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದೀನಿ. ಎಷ್ಟು ಕೆಲಸ ಇದನ್ನ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಒಂದು ನಿರೀಕ್ಷೆ ಏನಿತ್ತು ಅದು ನಿರೀಕ್ಷೆ ಮೀಟ್ ಆಗಿದೆ. ಇಲ್ಲಿಗೆ ಬಂದ ನಿರೀಕ್ಷೆ ಏನಿತ್ತು ಡಾಕ್ಟರ್ ರಾಕೇಶ್ ಡಾಕ್ಟರ್ ಹಾಸ್ಪಿಟಲ್ ಇಂದ, ಅದು ನಿಮಗೆ ಮೀಟ್ ಆಗಿದೆ. ಓಕೆ, ಅದೊಂದು ಖುಷಿ ಇದೆ. ಓಕೆ ಸರಿ ಸರ್, ಥ್ಯಾಂಕ್ ಯು. ನಿಮ್ಮ ಒಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ನೂ ಚೆನ್ನಾಗಿ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೂ ಚೆನ್ನಾಗಾಗ್ಲಿ. ನಿಮ್ಮಿಂದ ಬೇರೆಯವ್ರಿಗೆ ಪಾಪ ಎಷ್ಟೋ ದಿನದಿಂದ ನೋವು ತಿಂತಾ ಇರೋರಿಗೆ ಒಳ್ಳೇದಾಗಲಿ ಸರ್. ಆ ನೋವು ಯಾರಿಗೂ ಕೊಡೋದು ಬೇಡ, ನಮ್ಮ ಶತ್ರುಗಳಿಗೂ ಆ ನೋವು ತಿನ್ನೋದು ಬೇಡ. ತಿಂದಿರಿಗೆ ಗೊತ್ತು, ನಾವು ತಿಂದಿರಿಗೆ ಗೊತ್ತು. ನಮಗೆ ಎಷ್ಟೊಂದಿನ ತಲೆನೋವು ತರ್ಕೊಳಕ್ಕಾಗಲ್ಲ ಮೇಡಮ್. ಯಾರು ಊಟ ಲೇಟ್ ಆಗಿ ತಲೆನೋವು ಬಂದ್ರೆ ತಾಳ್ಮೆಯಿಂದ ಬನ್ನಿ, ಅರ್ಜೆಂಟ್ ದೂರಿಂದ ಬರಬೇಡಿ. ಇದ್ಬಿಟ್ಟು ಯಾರೋ ತಾಳ್ಮೆಯಿಂದ ರಶ್ ಇರುತ್ತೆ. ಆದ್ರೆ ನಿಮ್ಮ ನೋವಿಗೆ ಎಷ್ಟೋ ದಿನದ ನೋವು ಪರಿಹಾರ ಆಗಬೇಕು ಅಂದ್ರೆ ತಾಳ್ಮೆಯಿಂದ ಬಂದು. ಓಕೆ ಸರ್, ಪೇಷಂಟ್ಸ್ ಎಲ್ಲ ತಾಳ್ಮೆಯಿಂದ ತೋರಿಸ್ಕೊಂಡು ಹೋಗ್ಬೇಕು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್.